ಅವರ ವ್ಯಕ್ತಿಗತ ಪ್ರಾಮಾಣಿಕತೆಯನ್ನು ಎಂದಿಗೂ ಯಾರೂ ಪ್ರಶ್ನಿಸಲಾರರು. ಸೋನಿಯಾ ಗಾಂಧಿ ಒಲ್ಲೆನಿಂದಾಗ ಆಕಸ್ಮಿಕವಾಗಿ ಪ್ರಧಾನಿ ಪದವಿಯನ್ನೇರಿದ ಮನಮೋಹನ್ ತಮ್ಮ ಮೊದಲ ಅವಧಿಯಲ್ಲಿ ಅತ್ಯುತ್ತಮ ಮತ್ತು ಸಚ್ಚಾರಿತ್ರ್ಯದ ಪ್ರಧಾನಿ ಎಂದು ದೇಶದ ಒಳಗೆ ಮತ್ತು ಹೊರಗೆ ಹೆಸರು ಮಾಡಿದರು. ಮನಮೋಹನ್ ಸಿಂಗ್ ಪ್ರಾಮಾಣಿಕತೆ ಮತ್ತು ಸಜ್ಜನಿಕೆಯ ಯುಪಿಎ ಸರ್ಕಾರದ ಮೊದಲ ಅವಧಿಯಲ್ಲಿ ಹೆಸರಾಗಿತ್ತು. ಈ ಸಾರ್ವಜನಿಕ ಗ್ರಹಿಕೆಯನ್ನು ಕೆಡವಲು ಬಿಜೆಪಿ ಬಹುವಾಗಿ ಪ್ರಯತ್ನಿಸಿತ್ತು. ಹೆಗ್ಗಳಿಕೆಯ ಈ ಕಂಬವನ್ನು ಕೆಡವಿದರೆ ಸೌಧ ತಾನಾಗಿ ಉರುಳುವುದು ಎಂಬುದು ಬಿಜೆಪಿಯ ಲೆಕ್ಕಾಚಾರ ಆಗಿತ್ತು. ಮಾತಿಗೆ ಸೋನಿಯಾ ಮುಂದೆ ಮಂಡಿಯೂರುವ ಪ್ರಧಾನಿ ಎಂಬ ಪ್ರಚಾರವನ್ನು ತಾರಕಕ್ಕೆ ಒಯ್ದಿದ್ರು. ಬಿಜೆಪಿ ಮಹಾರಥಿ ಅಡ್ವಾಣಿ ಶಿಖಂಡಿ ಎಂದು ಜರಿದಿಟ್ಟು ಬಿಟ್ಟಿದ್ರು. ಆದರೆ ಅಂತಿಮವಾಗಿ ಮನಮೋಹನ್ ಗೆದ್ದಿದ್ರು. ಎರಡನೆಯ ಅವಧಿಯಲ್ಲಿ ಕಲ್ಲಿದ್ದಲು ಮತ್ತು ಸಾಲು ಹಗರಣಗಳ ಮಸಿ ಕಾಂಗ್ರೆಸ್ ಪಕ್ಷ ಮಾತ್ರವೇ ಅಲ್ಲದೆ ಮನಮೋಹನ್ ಸದಾ ಧರಿಸುವ ಕೊಕ್ಕರೆ ಗರಿ ಬೀಳುಪು ಉಡುಪಿನಗಳಿಗೆ ಬಲವಾಗಿಯೇ ಮೆತ್ತಿಕೊಂಡಿತ್ತು. ಕಡೆಗೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಘೋರ ಸೋಲಿಗೂ ದಾರಿ ಮಾಡಿತ್ತು. ಪ್ರಾಮಾಣಿಕತೆ ಮತ್ತು ಸಮಚಿತ್ತ ಗುಣದ ವ್ಯಕ್ತಿ ಮನಮೋಹನ್ ಕಾಂಗ್ರೆಸ್ ರಾಜಕೀಯದಲ್ಲಿ ತೊಡಗಿದ್ದವರಲ್ಲದೆ ಏರಿ ಬಂದ ಏಣಿಯನ್ನೇ ಒದೆಯುವ ಜಾಯಮಾನದ ರಾಜಕಾರಣಿಯೂ ಆಗಿರಲಿಲ್ಲ. ಸೋನಿಯಾ ಅವರ ಪರಮಾಧಿಕಾರವನ್ನು ಪ್ರಶ್ನಿಸುವುದಿಲ್ಲ. ನೆಹರು ಗಾಂಧಿ ಮನೆತನದ ಕುಡಿಗಳು ಪ್ರಾಯಕ್ಕೆ ಬಂದಾಗ ತಕರಾರಿಲ್ಲದೆ ಕುರ್ಚಿ ಬಿಟ್ಟುಕೊಡುತ್ತಾರೆ ಇತ್ಯಾದಿ. ಹೀಗಾಗಿ ಪ್ರಣಬ್ ಮುಖರ್ಜಿ ಬದಲಿಗೆ ಮನಮೋಹನ್ ಅವರನ್ನು ಆರಿಸಿದ್ರು ಸೋನಿಯಾ. ಮೊನ್ನೆಯ ಹುಡುಗ ರಾಹುಲ್ ಗಾಂಧಿ ತಮ್ಮ ಸರ್ಕಾರದ ಸುಗ್ರೀವಾಜ್ಞೆಯೊಂದನ್ನು ಅಸಂಬದ್ಧ ಅಪಾಲಪವನ್ನು ಹರಿದು ಕಸದ ಬೊಟ್ಟಿಗೆ ಹಾಕಬೇಕು ಎಂದು ಬಹಿರಂಗವಾಗಿ ಜರಿದರು. ಸಿಟ್ಟಿಗೇಳದ ಸಾಧು ಈ ಸಹನೆಯ ಹಿಂದಿನ ಗುಟ್ಟನ್ನು ಅವರು ಆ ನಂತರ ಹೊರಗಿಡುವಿದ್ರು. ರಾಹುಲ್ ತಮ್ಮ ಕೃತ್ಯಕ್ಕೆ ಕ್ಷಮೆ ಕೇಳಿದ್ರಂತೆ. ಸಮ್ಮಿಶ್ರ ಸರ್ಕಾರ ನಡೆಸಬೇಕಿದ್ರೆ ಮಿತ್ರ ಪಕ್ಷಗಳ ಮರ್ಜಿ ಹಿಡಿಯಲೇಬೇಕಾಗುತ್ತದೆ ಎಂಬ ಗುರಾಣಿ ಹಿಡಿದ ಮನಮೋಹನ್ ಹಲವು ಅಕ್ರಮಗಳ ವಿರುದ್ಧ ಕತ್ತಿಯನ್ನ ಬರೆಯಿಂದ ಹಿರಿದು ಜುಳುಪಿಸಲಿಲ್ಲ ಕೂಡ. ಅಷ್ಟರ ಮಟ್ಟಿಗೆ ಅವರು ತಪ್ಪಿತಸ್ಥರು. ಕುರಿಮರಿಯ ಮೌನವು ಕೆಲವು ಸಲ ತೋಳದ ದುಷ್ಟ ಹಂಚಿಕೆಗಿಂತಲೂ ಹಾನಿಕಾರಕ ಆಗಬಲ್ಲದು ಎಂದಿದ್ದಾರೆ ರಾಜಕೀಯ ವಿಶ್ಲೇಷಕರು. ಅವರ ಈ ನಿಷ್ಕ್ರಿಯೆಯನ್ನು ಅನುಮಾನಿಸುವವರ ವ್ಯಾಖ್ಯಾನವೇ ಬೇರೆ. ಅವರು ಮೂಲಭೂತವಾಗಿ ರಾಜಕಾರಣಿಯಲ್ಲ ಎಂಬ ಟೀಕೆಯನ್ನು ಈ ವರ್ಗ ಒಪ್ಪುವುದಿಲ್ಲ. 10 ವರ್ಷಗಳ ಕಾಲ ಇಷ್ಟು ದೊಡ್ಡ ದೇಶವನ್ನು ಅಧಿಕಾರ ಕಳೆದುಕೊಳ್ಳದೆ ಆಳಿದ ಪ್ರಧಾನಿ ತಾವು ವಾಸ್ತವವಾಗಿ ಚತುರ ರಾಜಕಾರಣಿಯು ಕಳಪೆ ಆಡಳಿತಗಾರನು ಎಂದು ರುಜುವಾತು ಮಾಡಿ ತೋರಿದ್ದಾರೆ ಎಂಬುದು ವಿಶ್ಲೇಷಕರ ಅನಿಸಿಕೆ. ಈಗ ಪಾಕಿಸ್ತಾನದ ಭಾಗವಾಗಿರುವ ಪಂಜಾಬಿನ ಹಳ್ಳಿಯೊಂದರಲ್ಲಿ ಹುಟ್ಟಿದ ಪ್ರಧಾನಿ ಮನಮೋಹನ್ ಸಿಂಗ್ ಆಕ್ಸ್ಫರ್ಡ್ ವಿವಿಯಿಂದ ಡಾಕ್ಟರೇಟ್ ಪದವಿ ಪಡೆದ ಅರ್ಥಶಾಸ್ತ್ರಜ್ಞ. ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಕೆಲವೇ ಕಾಲ ಅಧ್ಯಾಪಕರಾಗಿದ್ದ ಸಿಂಗ್ ಅನಂತರ ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಸಲಹೆಗಾರನ ಪಾತ್ರ ವಹಿಸಿದ್ರು. ಹಣಕಾಸು ಕಾರ್ಯದರ್ಶಿಯಾದರು. ಪ್ರಣಬ್ ಮುಖರ್ಜಿ ಅರ್ಧ ಮಂತ್ರಿಯಾಗಿದ್ದಾಗ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದರು. ಯೋಜನಾ ಆಯೋಗದ ಉಪಾಧ್ಯಕ್ಷರಾದರು. ಜಿನೆವಾದಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದ ಆರ್ಥಿಕ ನೀತಿಯ ಸ್ವತಂತ್ರ ಚಿಂತಕರ ಚಾವಡಿಯಾಗಿದ್ದ ಸೌತ್ ಕಮಿಷನ್ ಸೆಕ್ರೆಟರಿ ಜನರಲ್ ಹುದ್ದೆಯಲ್ಲಿದ್ದರು. 3 ವರ್ಷಗಳ ಕಾಲ ಭಾರತಕ್ಕೆ ಮರಳಿ ಅಂದಿನ ಪ್ರಧಾನಿ ಪಿ.ವಿ. ಸಿಂಗ್ ಅವರಿಗೆ ಆರ್ಥಿಕ ಸಲಹೆಗಾರರಾದರು. ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ಸ್ ಅಧ್ಯಕ್ಷರಾಗಿದ್ದರು.